ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ, ನನ್ನ ಸಮುದಾಯದ ಅಸ್ತಿತ್ವದ ಪ್ರಶ್ನೆ, ಅಸ್ಮಿತಾ ಪ್ರಶ್ನೆ. ದಯಮಾಡಿ ರಾಜ್ಯದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಹರಿತಾ ಇರ್ತಕ್ಕಂಥ ಮೊಮ್ಮಕ್ಕಳು ನಮ್ಮ ಬೆವರು ಹಣ ಹಾಕೊಂಡು ನಮ್ಮ ತಾಲೂಕು ಥರ ಕೂಡಿಕರಿಸಿ ಇವತ್ತು ನಮ್ಮ ನಾಯಕರುಗಳ ಗೌರವ ಉಳಿಸಬೇಕು. ಸಾಹೇಬರು ಕೊಟ್ಟಿರ್ತಕ್ಕಂಥ ಅಕ್ಷಯ ಪಾತ್ರನ ಉಳಿಸ್ಕೋಬೇಕು. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಡಿಯಲ್ಲಿ ಮೀಸಲಾತಿ ಅಕ್ಷಯ ಪಾತ್ರೆ ಬಲಗೈ ಸಮುದಾಯದಿಂದ ವಂಚಿತರಾದರೆ ನಾವು ಮತ್ತೆ ಭಿಕ್ಷಾ ಪಾತ್ರ ಹಿಡಿಬೇಕಾಗ್ತದೆ. ದಯವಿಟ್ಟು ರಾಜ್ಯದ ಮೂಲೆಯಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಬರಬೇಕು ಅಂತ ಚನ್ನಪಟ್ಟಣ ತಾಲೂಕಿನ ಎಲ್ಲ ಬಲಗೈ ಸಂಬಂಧಿತ ನಾಯಕರು ಮುಖಂಡರುಗಳೆಲ್ಲ ಸೇರಿ ಇವತ್ತು ರಾಜ್ಯಕ್ಕೆ ನಾವು ಸಂದೇಶ ಕೊಡ್ತಾ ಇದ್ದೀವಿ. ನೀವು ಯಾರನ್ನೂ ಕಾಯ್ಬೇಡಿ, ಯಾವ ಶಾಸಕರ ಹತ್ರನೂ ಹೋಗ್ಬೇಡಿ. ನಮ್ಮ ದುಡ್ಡು ಹಾಕಬೇಕು, ನಾವು ಹೊರಡಬೇಕು. 100 ರೂಪಾಯಿ ಹಾಕಿದ್ರು ನಮ್ಮ ಜಾತಿ ಲಕ್ಷಾಂತರ ರೂಪಾಯಿ ಆಗ್ತದೆ. ಹಳ್ಳಿ ಮೇಲೆ ಮನೆಗೆ ದುಡ್ಡು ಎತ್ತಿದ್ದೀವಿ ನಾವು. ಮನೆಗೆ 10 ರೂಪಾಯಿ 20 ರೂಪಾಯಿ ನಮ್ಮ ಜಾತಿ ಕೊಟ್ಟವ್ರೆ. ಅದನ್ನು ನೀವು ಅನುಸರಿಸಿ ಅಂತ ರಾಜ್ಯದ ಎಲ್ಲ ಇವ್ರಿಗೂ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ. ಇವತ್ತು ಕಾರ್ಯ ಒಂದಾದೆ ಈ ಸಭೆಯಲ್ಲಿ ನಮ್ಮ ಎಲ್ಲ ನಾಯಕರು, ಈ ಸಮಿತಿ ಅಧ್ಯಕ್ಷ ಆದಂಥ ಲೋಕಾನಂದ್ ಅವರು, ಹನುಮಂತ್ ಅವರು, ಡಾಕ್ಟರ್ ರವಿಕುಮಾರ್ ಅವರು, ಶೇಖರ್ ಅವರು, ಶಿವಮೂರ್ತಿ ಅವರು, ಸಿದ್ದರಾಮ ಅವರು, ಪ್ರಸಾದ್ ಅವರು, ಶೇಖರ್ ಅವರು, ಪ್ರತಾಪ್ ಅವರು, ಎಲ್ಲ ನನ್ನ ಸತೀಶ್ ಅವರು, ಎಲ್ಲ ಜನಾಂಗದವರು ಸೇರಿ ನಮಸ್ಕಾರ ಎಲ್ಲರಿಗೂ. ದಿನಾಂಕ 25/3/2026 ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಲಗೈ ಒಕ್ಕೂಟ ಸಮುದಾಯಗಳ ಒಕ್ಕೂಟದಿಂದ ನಾವು ಒಂದು ಮೀಸಲಾತಿ ತಾರತಮ್ಯ ಹೋರಾಟವನ್ನು ಒಳ ಮೀಸಲಾತಿ ತಾರತಮ್ಯ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ. ಇದಕ್ಕೆ ಚನ್ನಪಟ್ಟಣದಿಂದ ಅತಿ ಹೆಚ್ಚು ಜನಗಳನ್ನ ಕರ್ಕೊಂಡು ಹೋಗುವಂಥ ಒಂದು ನಾವಿಲ್ಲೆಲ್ಲ ಅದನ್ನು ಮುಖಂಡರುಗಳು ಕೂರಿಸ್ಕೊಂಡು ಮಾತಾಡಿರ್ತೀವಿ. ಅದರಿಂದ ಚನ್ನಪಟ್ಟಣದಿಂದ ಹೆಚ್ಚು ಜನ ಹೋಗಬೇಕು, ಸ್ವಾಭಿಮಾನ ಜನಗಳು. ಹಾಗಾಗಿ ಇದನ್ನು ನಾವು ಕರೆಕ್ಟಾಗಿ ಅರಿಯದೇ ಹೋದರೆ ಸಮುದಾಯದ ಮುಂದಿನ ಪೀಳಿಗೆ ಭಾಳ ಕಟ್ಟಕ್ಕೀಡಾಗ್ತದೆ. ಆದ್ದರಿಂದ ಇದೆಲ್ಲರೂ ಸ್ವಯಂ ಇಚ್ಛೆಯಿಂದ ಬರಬೇಕಾಗಿ ನಮ್ಮಲ್ಲಿ ಕೇಳ್ಬೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.